ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ನಾಳೆಯಿಂದ ನಿಗದಿಯಂತೆ ರಾಜ್ಯದಲ್ಲಿ ಜಾತಿ ಗಣತಿ ಆರಂಭ. ಕ್ರಿಶ್ಚಿಯನ್ ಧರ್ಮದಡಿ ವಿವಿಧ ಜಾತಿಗಳ ಉಲ್ಲೇಖ ಕೈಬಿಡಲಾಗಿದೆ. ಗದಗದಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ. ನಿರ್ಮಲಾನಂದನಾಥ ಶ್ರೀಗಳ ನೇತೃತ್ವದಲ್ಲಿ ಒಕ್ಕಲಿಗ ನಾಯಕರ ಸಭೆ. ಜಾತಿ ಗಣತಿ ಪಟ್ಟಿಯಲ್ಲಿ ಧರ್ಮ ಹಿಂದೂ, ಜಾತಿ ಒಕ್ಕಲಿಗ ಬರೆಸಲು ನಿರ್ಣಯ. ಶ್ರೀಗಳ ನಿರ್ಣಯಕ್ಕೆ ಎಲ್ಲಾ ನಾಯಕರಿಂದಲೂ ಅನುಮೋದನೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಕಾಲಕಾಲಕ್ಕೆ ಸಮೀಕ್ಷೆ ನಡೀಬೇಕು. ಸಮೀಕ್ಷೆ ಬಗ್ಗೆ ನಮಗೇನೂ ತಕರಾರಿಲ್ಲ, ಆದರೆ ಇದು ಸಕಾಲವಲ್ಲ. ಸಮೀಕ್ಷೆ ಮುಂದಕ್ಕೆ ಹಾಕಿ ಅಥವಾ ಸಮಯ ವಿಸ್ತರಿಸಿ ಎಂದು ಎಚ್ಡಿಕೆ ಸಲಹೆ. ಆಳಂದ ಪ್ರಕರಣ ಸೇರಿ ಮತಗಳ್ಳತನ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಪ್ರಕರಣದ ಸಂಪೂರ್ಣ ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸಿದ ಸರ್ಕಾರ. ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ನೇತೃತ್ವದಲ್ಲಿ ತಂಡ ರಚನೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಜನಾಕ್ರೋಶದ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಧಿಕಾರಿಗಳಿಗೆ ಸಿಎಂ ತರಾಟೆ. ಗುಂಡಿ ಮುಚ್ಚಲು 1 ತಿಂಗಳ ಗಡುವು ನೀಡಿ ಖಡಕ್ ವಾರ್ನ್. ಛಲವಾದಿ ನಾರಾಯಣಸ್ವಾಮಿಗೆ ಕೋರ್ಟ್ ತಾತ್ಕಾಲಿಕ ರಿಲೀಫ್. ಸೆಪ್ಟೆಂಬರ್ 23ರವರೆಗೆ ಬಲವಂತದ ಕ್ರಮ ಕೈಗೊಳ್ಳದಂತೆ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶ. ಕುರುಬರ ಎಸ್ಟಿ ಮೀಸಲಾತಿ ಬಗ್ಗೆ ಮಾತನಾಡಿದ್ದಕ್ಕೆ ದಾಖಲಾಗಿದ್ದ ಎಫ್ಐಆರ್. ಬೆಂಗಳೂರಿನಲ್ಲಿ ಟೆಂಪೋ ಡ್ರೈವರ್ ಮೇಲೆ ಮಚ್ಚಿನಿಂದ ಅಟ್ಯಾಕ್. ಮಲ್ಲೇಶ್ವರಂ ಠಾಣಾ ವ್ಯಾಪ್ತಿಯ ಎಂಡಿ ಬ್ಲಾಕ್ 4ನೇ ಕ್ರಾಸ್ನಲ್ಲಿ ಘಟನೆ. ಹಳೆ ದ್ವೇಷದ ಹಿನ್ನೆಲೆ ದಾಳಿ ಶಂಕೆ. ಗಾಯಾಳು ಜಾವಿದ್ಗೆ ವಿಕ್ಟೋರಿಯಾದಲ್ಲಿ ಚಿಕಿತ್ಸೆ. ಹಿಂದೂ ಪುರುಷನ ಜೊತೆ ಅನ್ಯ ಕೋಮಿನ ಮಹಿಳೆ ಅನೈತಿಕ ಸಂಬಂಧ. ಕನಕಪುರದ ಇಂದಿರಾನಗರದಲ್ಲಿ ನವಜೋಡಿಗೆ ತಲೆಬೋಳಿಸಿ ವಿಕೃತಿ. ಸ್ಥಳಕ್ಕೆ ಕನಕಪುರ ಪೊಲೀಸರ ಭೇಟಿ. ಮೂವರನ್ನ ವಶಕ್ಕೆ ಪಡೆದು ವಿಚಾರಣೆ. ಬೆಂಗಳೂರಿನ ಜನರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸಲು ಪೊಲೀಸರ ಸ್ಪೆಷಲ್ ಡ್ರೈವ್. ಅಪರಾಧ ಚಟುವಟಿಕೆ ನಿಯಂತ್ರಣಕ್ಕೆ ರಾತ್ರಿಯಿಡೀ ಏರಿಯಾಗಳಲ್ಲಿ ಗಸ್ತು. ಆಯಾಕಟ್ಟಿನ ಸ್ಥಳಗಳಲ್ಲಿ ನಾಕಾಬಂದಿ ಹಾಕಿ ವಾಹನಗಳ ತಪಾಸಣೆ. ಧಾರವಾಡದಲ್ಲಿ ಅಗಮ್ಯ ಟೆಕ್ ಸಮಿತಿ ವತಿಯಿಂದ ಸೈಬರ್ ಸೆಕ್ಯುರಿಟಿ ಸಮಿಟ್. ಸೈಬರ್ ಲೋಕದ ಬಗ್ಗೆ ಜಾಗೃತಿ, ಉದ್ಯೋಗ ಸೃಷ್ಟಿಗಾಗಿ ಆಯೋಜನೆ. ಮೊದಲ ದಿನದ ಕಾರ್ಯಕ್ರಮಕ್ಕೆ ಉತ್ತಮ ರೆಸ್ಪಾನ್ಸ್. ಇಂದು ಕೂಡ ನಡೆಯಲಿದೆ ವಿಶೇಷ ಕಾರ್ಯಾಗಾರ. ಜಿಎಸ್ಟಿ ಪರಿಷ್ಕರಣೆ ಬೆನ್ನಲ್ಲೇ ನಂದಿನಿಯ ಹಲವು ಉತ್ಪನ್ನಗಳ ದರ ಇಳಿಕೆ. ಮೊಸರು ಹೊರತುಪಡಿಸಿ ಬೆಣ್ಣೆ, ತುಪ್ಪ, ಚೀಸ್ ಮತ್ತಷ್ಟು ಅಗ್ಗ. ನಾಳೆಯಿಂದ ಹೊಸ ದರ ಜಾರಿ. ಸುಂಕ ಸಮರದ ಬಳಿಕ ವೀಸಾ ಪ್ರಹಾರ ಸಾರಿದ ಅಮೆರಿಕ ಅಧ್ಯಕ್ಷ. ಹೊಸದಾಗಿ ಅರ್ಜಿ ಸಲ್ಲಿಸುವ ಭಾರತೀಯರಿಗೆ ಸಂಕಷ್ಟ. ಈಗಾಗಲೇ ಕೆಲಸ ಮಾಡುತ್ತಿರುವ ವಿದೇಶಿ ಕಾರ್ಮಿಕರಿಗೆ ಅನ್ವಯಿಸಿಲ್ಲ ಎಂದು ಅಮೆರಿಕ ಸರ್ಕಾರ ಸ್ಪಷ್ಟನೆ. ವೀಸಾ ಶುಲ್ಕ ಏರಿಸಿದ ಅಮೆರಿಕಾಗೆ ಭಾರತ ತಿರುಗೇಟು. ಮಾನವೀಯ ಪರಿಣಾಮಗಳ ಬಗ್ಗೆ ಎಂಇಎ ತೀವ್ರ ಕಳವಳ. ಅಡೆತಡೆ ನಿವಾರಣೆಗೆ ಅಮೆರಿಕಾಗೆ ಭಾರತ ಒತ್ತಾಯ. ಮುಂಬೈ ಅಹಮದಾಬಾದ್ ಬುಲೆಟ್ ರೈಲು ಯೋಜನೆ ಕಾಮಗಾರಿ ಚುರುಕು. ಥಾಣೆ ಬಳಿ 5 ಕಿಲೋಮೀಟರ್ ಉದ್ದದ ಸುರಂಗ ಮಾರ್ಗ ವೀಕ್ಷಿಸಿದ ರೈಲ್ವೆ ಸಚಿವ. ಬುಲೆಟ್ ರೈಲು ಯೋಜನೆಯ ಪ್ರಗತಿ ಶ್ಲಾಘಿಸಿದ ಅಶ್ವಿನಿ ವೈಷ್ಣವ್. ಮಹಾಲಯ ಅಮಾವಾಸ್ಯೆಯೆಂದೇ ನಭೋಮಂಡಲದಲ್ಲಿ ನೆರಳು ಬೆಳಕಿನ ಆಟ. ಭಾರತದಲ್ಲಿ ಗೋಚರಿಸಲ್ಲ ಈ ವರ್ಷದ ಕೊನೆಯ ಸೂರ್ಯಗ್ರಹಣ. ರಾತ್ರಿ 10:59ರಿಂದ ನಾಳೆ ನಸುಕಿನ ಜಾವದವರೆಗೆ ಗ್ರಹಣ. ವಿಜ್ಞಾನಿಗಳಲ್ಲಿ ಹೆಚ್ಚಿದ ಕೌತುಕ. ಖ್ಯಾತ ನಟ ಮೋಹನ್ ಲಾಲ್ಗೆ ದಾದಾ ಸಾಹೇಬ್ ಫಾಲ್ಕೆ ಕಿರೀಟ. 4 ದಶಕಗಳ ಸಿನಿ ಸಾಧನೆಗೆ ಅರಸಿ ಬಂದ ಪ್ರತಿಷ್ಠಿತ ಗೌರವ. ಸೆಪ್ಟೆಂಬರ್ 23ರಂದು ದೆಹಲಿಯಲ್ಲಿ ಪ್ರಶಸ್ತಿ ಪ್ರದಾನ ಸಮಾರಂಭ.
ಏಷ್ಯಾ ಕಪ್ ಟೂರ್ನಿಯ ಸೂಪರ್ ಫೋರ್ನಲ್ಲಿಂದು ಹೈವೋಲ್ಟೇಜ್ ಪಂದ್ಯ ಭಾರತ ಪಾಕಿಸ್ತಾನ ಮತ್ತೊಮ್ಮೆ ಮುಖಾಮುಖಿ. ಗೆಲುವಿನ ವಿಶ್ವಾಸದಲ್ಲಿ ಟೀಂ ಇಂಡಿಯಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.